ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಶ್ವೇತಾ ಅವಿನಾಶ್ ಚಾನಲ್ಗೆ ಸ್ವಾಗತ. ಇವತ್ತು ಸಂಡೇ ಸ್ಪೆಷಲಾಗಿ ಸೂಪರಾಗಿ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಯಾರಾದರೂ ನಮ್ಮ ಮನೆಗೆ ಗೆಸ್ಟ್ ಬಂದಾಗ ಅರ್ಜೆಂಟಲ್ಲಿ ಈ ಥರ ಸಾಂಬಾರು ಮಾಡ್ಕೊಡೋದ್ರಿಂದ ತುಂಬ ಖುಷಿಯಿಂದ ಊಟ ಮಾಡ್ತಾರೆ. ಅವರು ಎಲ್ಲರೂ ಸಹ ಖುಷಿಯಿಂದ ಊಟ ಮಾಡ್ತಾರೆ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ನೋಡ್ಕೊಂಬರೋಣ. ಫಸ್ಟಿಗೆ 1 kg ಚಿಕನ್ ತೊಗೊಂಡಿದ್ದೀನಿ. 2-3 ಸರಿ ನೀಟಾಗಿ ತೊಳೆದಿಟ್ಕೊಂಡು, ಇದು ನನ್ನ ಮಗಳಿಗೆ ಲಿವರ್ ಇಷ್ಟ ಅಂತೇಳಿ ಒಂದು 3 ಪೀಸ್ ಹಾಕಿಸ್ಕೊಂಡು ಬಂದಿದ್ದಾರೆ. ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಸುಮಾರು ಒಂದು 50 ಗ್ರಾಮ್ಗಿನ್ನ ಸ್ವಲ್ಪ ಜಾಸ್ತಿನೇ ಇದೆ. ಚಿಕನ್ ಹಾಕ್ಕೊತಾ ಇದ್ದೀನಿ. ಲಿವರ್ನ ಸಹ ಹಾಕ್ಕೊಂಡಿನಿ. ಇದ್ರಕ್ಕೇನೆ ಸ್ವಲ್ಪ ಕಲರಿಗೆ ಅರಿಶಿನ, ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಎಣ್ಣೆ ಬಿಡೋವರೆಗೂ ಸುತ್ತ ಫ್ರೈ ಮಾಡ್ಕೋಬೇಕು. ಅಷ್ಟರೊಳಗಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು 3/4 ಕಟ್ಟು ಕೊತ್ತಂಬರಿ ಸೊಪ್ಪಿದೆ, 3/4 ಕಟ್ಟು ಪುದೀನ ಸೊಪ್ಪಿದೆ, ಒಂದು 3/4 ಕಪ್ಪು ಕಾಯಿ ಇದೆ, 1 ಹಿಡಿ ಬೆಳ್ಳುಳ್ಳಿ, 1.5 ಇಂಚು ಶುಂಠಿ ಇದೆ, 2 ಮೀಡಿಯಮ್ ಸೈಜ್ ಈರುಳ್ಳಿ, ದೊಡ್ಡದೊಂದು ಟೊಮೊಟೊ, ಇಷ್ಟನ್ನು ಸಹ ಫ್ರೈ ಮಾಡ್ಕೋಬೇಕು. ಇದಕ್ಕೇ 2.5 ಸ್ಪೂನ್ ಖಾರದ ಪುಡಿ ಇದೆ, 2.5 ಸ್ಪೂನ್ ಧನಿಯಾ ಪುಡಿ ಇದೆ, ಗಟ್ಟಿ ಸಾಂಬಾರದ ಪುಡಿ. ಇದಕ್ಕೆ ಗರಂ ಮಸಾಲೆ ಎಲ್ಲ ಆ್ಯಡ್ ಮಾಡಿದ್ದೀನಿ. ಎಕ್ಸ್ಟ್ರಾ ಹಾಕೋದು ಯಾವುದೂ ಇಲ್ಲ. ಅಡುಗೆ ಅರಿಶಿನ ಒಂದು ಅರ್ಧ ಸ್ಪೂನ್ ಇದೆ. ಇಷ್ಟನ್ನು ಸಹ ಫ್ರೈ ಮಾಡ್ಕೊಂಬರ್ಬೇಕು. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿನೂ ಸಹ ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೇನೆ ಕಾಯಿನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಚಿಕನ್ ಸಾಂಬಾರು. ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೇನೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇದನ್ನು ಸಹ ಫ್ರೈ ಮಾಡ್ಕೋಬೇಕು. ಈ ಫ್ರೈ ಆಗಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಧನಿಯಾ ಪುಡಿ, ಖಾರದ ಪುಡಿ, ಅಡುಗೆ ಅರಿಶಿನ ಇದನ್ನು ಸಹ ಒಂದು 2 ಸೆಕೆಂಡ್ ಫ್ರೈ ಮಾಡಿಕೊಂಡು ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ರುಬ್ಲಿಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಂಬರ್ಬೇಕು. ರುಬ್ಬಿರೋದಾಗಿದೆ. ಈ ಫ್ರೈ ಕೂಡ ಆಗಿದೆ. ಎಣ್ಣೆ ಸಹ ಸ್ವಲ್ಪ ಬಿಟ್ಟಿದೆ. ಇಷ್ಟಾದರೂ ಸಾಕು. ಚಿಕನ್ ಎಲ್ಲ ಸಾಫ್ಟ್ ಆಗಿದೆ. ಇದಕ್ಕೇನೆ ರುಬ್ಬಿರೋ ಮಸಾಲ ಹಾಕ್ತಾ ಇದ್ದೀನಿ. ನಿಮಗೆ ತಿಕ್ನೆಸ್ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ನಿಮಗೆ ಗ್ರೇವಿ ಟೈಪ್ ಬೇಕು ಅಂದರೆ ಇದಕ್ಕೇ ಸ್ವಲ್ಪ ಜಾರ್ ತೊಳೆದು ನೀರು ಹಾಕ್ಕೊಂಡು ಗ್ರೇವಿ ಟೈಪ್ ಮಾಡ್ಕೋಬೋದು. ಇಲ್ಲ ನಮಗೆ ಸಾಂಬಾರು ಟೈಪ್ ಬೇಕು ಅಂದರೆ ನಿಮ್ಮ ಸಾಂಬಾರು ಥರ ಹೆಚ್ಚಿಸ್ಕೋಬೋದು. ನಾನು ಈ ತಿಕ್ನೆಸ್ಸಿಗೆ ಇಟ್ಕೊಂಡಿನಿ ಸಾಂಬಾರು ಮಾಡ್ತಾಯಿದ್ದೀನಿ. ರೈಸ್ ಜೊತೆಗೆ, ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಉಪ್ಪು ಖಾರ ಒಂದು ಸರಿ ಈಗಲೇ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಖಾರ ಕರೆಕ್ಟ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡ್ರೆ ಸರಿಯಾಗುತ್ತೆ. ಈಗಲೇ ಪ್ಲೇಟ್ ಮುಚ್ಚಿ ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು. ಈ ಕುದಿ ಬಂದಾಗಿದೆ. ಒಂದು 7 ನಿಮಿಷ ಆಗಿದೆ. ಒಳ್ಳೆ ಪರಿಮಳ ಬರ್ತಾಯಿದೆ. ಸಾಂಬಾರು ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೆಯಲ್ಲಿ ಗೆಸ್ಟ್ ಬಂದಾಗ ಈ ಥರ ಸಾಂಬಾರು ಮಾಡಿಕೊಡಿ ಫ್ರೆಂಡ್ಸ್. ತುಂಬಾ ಇಷ್ಟಪಟ್ಟು ತುಂಬಾ ಖುಷಿಯಿಂದ ಊಟ ಮಾಡ್ತಾರೆ. ದೊಡ್ಡವರು ಚಿಕ್ಕವರು ಎಲ್ಲರೂ ಸಹ ಖುಷಿಯಿಂದ ಊಟ ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಟೇಸ್ಟಿಯಾಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ, ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ಇಷ್ಟಾದರೆ ಆಯಿತು. ರಾಗಿ ಮುದ್ದೆಗೆ ಜೊತೆಯಲ್ಲಿ ಊಟ ಮಾಡ್ತಾಯಿದ್ರೆ ಇನ್ನೂ ಒಂದು ಮುದ್ದೆ ಬೇಕು ಅನಿಸುತ್ತೆ. ಅಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.